ನಮಸ್ಕಾರ. ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಸರ್ವರಿಗೂ ಜಾರಿಗೆ ತಂದ ಪ್ರಥಮ ಯೋಜನೆ ಶಕ್ತಿ ಯೋಜನೆಯಿಂದ ರೂಪಾ ಅಂಗಡಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾನ್ಯವಾಗಿ ಯೋಜನೆ ಜಾರಿಗೆ ತಂದರೆ ಕೆಲವು ಸೀಮಿತ ಜನರಿಗಾಗಿ ಯೋಜನೆ ಜಾರಿಗೆ ತರುತ್ತವೆ. ಆದರೆ ಸಿದ್ದರಾಮಯ್ಯನವರು ಸರ್ಕಾರ ದೇಶದಲ್ಲಿಯೇ ಪ್ರಥಮವಾಗಿ ಸರ್ವ ಮಹಿಳೆಯರಿಗೆ ರಾಜ್ಯದಲ್ಲಿ ಯೋಜನೆ ಜಾರಿಗೆ ತಂದಿದ್ದಾರೆ. ಆ ಯೋಜನೆಯೇ ಉಚಿತ ಬಸ್ ಯೋಜನೆ, ಶಕ್ತಿ ಯೋಜನೆಯಾಗಿದೆ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ರೂಪಾ ಅಂಗಡಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ರೋಣ ತಾಲೂಕಿನ ಅಬ್ಬಿಗೆರೆ ಗ್ರಾಮದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕ ಮತ್ತು ಕಾಂಗ್ರೆಸ್ ಗ್ರಾಮ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕದ ಪ್ರಮುಖ ಉಚಿತ ಯೋಜನೆಯಾದ ಶಕ್ತಿ ಯೋಜನೆಯ 2ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಸರ್ಕಾರ ಎಷ್ಟು ಅನುದಾನ ಖರ್ಚು ಮಾಡಿತು ಎನ್ನುವುದಕ್ಕಿಂತ ಯಾರಿಗಾಗಿ ಆ ಹಣವನ್ನು ವಿನಿಯೋಗಿಸಿತು ಎನ್ನುವುದು ತುಂಬ ಮುಖ್ಯ. ಕರ್ನಾಟಕ ಕಾಂಗ್ರೆಸ್ ಚುನಾವಣೆಗೂ ಮುನ್ನ ಪ್ರಮುಖವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಅಧಿಕಾರಕ್ಕೆ ಬಂದರೆ ಜಾರಿ ಮಾಡಲಾಗುವುದು ಅಂತ ಹೇಳಿತು. ಅದರಂತೆ ಸರ್ಕಾರವು ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಯುವ ನಿಧಿಯನ್ನು ಜಾರಿಗೆ ತಂದಿದೆ. ಈ ಯೋಜನೆಗಳಲ್ಲಿ ಮೊದಲು ಜಾರಿಗೆ ತಂದ ಯೋಜನೆ ಶಕ್ತಿ ಯೋಜನೆಯಾಗಿದೆ. ಮಹಿಳೆಯರಿಗೆ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ನೀಡುವ ಈ ಯೋಜನೆಯು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ವಯೋಮಾನ ಭೇದವಿಲ್ಲದೆ ರಾಜ್ಯದ ಸರ್ವ ಮಹಿಳೆಯರಿಗಾಗಿ ಜಾರಿಗೆ ತಂದ ಯೋಜನೆಯಾಗಿದೆ ಅಂತ ಇಂಗಿತವನ್ನು ವ್ಯಕ್ತಪಡಿಸಿದರು. ಸೋಮಕ್ಕ ಅವರಡ್ಡಿ, ವಾಸಂತಿ ಅವರಡ್ಡಿ, ಶಾರದಾ ಚಿತ್ತಾಪುರ್, ಸರೋಜಾ ಕಲ್ಲೇಶಾಣಿ, ವಿಜಯಲಕ್ಷ್ಮಿ ಬಸವರಡ್ಡರ್, ರೇಖಾ ಅವರಡ್ಡಿ, ಸುಶೀಲಾ ಐಹೊಳಿ, ಚೆನ್ನಪ್ಪ ತಳವಾರ್, ಲಲಿತಾ ರಾಠೋಡ್, ಬಸವರಾಜ್ ಪಲ್ಲೇದ್, ಭೀಮಣ್ಣ ಕಂಬಳಿ, ಸಕ್ರಗೌಡ ಪಾಟೀಲ್, ಭೀಮಣ್ಣ ಚಿಕ್ಕೇನಕೊಪ್ಪ, ಮಲ್ಲಣ್ಣ ಕಲ್ಲೇಶ್ವಾಣಿ, ಎಚ್.ಟಿ. ದ್ವಾಸಲ್, ಬಸವರಾಜ್ ತಳವಾರ್, ಶಿವಪುತ್ರ ಕೆಂಗಾರ್, ಶಿವಣ್ಣ ಗುಗ್ರಿ, ದೇವಣ್ಣ ಸುಂಡಿ, ಸುರೇಶ್ ಶಿರೋಳ್, ಗಣೇಶ್ ಶಾಸ್ತ್ರಿ ಮಠ್, ಸೋಮು ಶಿರೋಳ್, ಕುಮಾರ್ ಬಸವರಡ್ಡೇರ್, ಮಹಾಂತೇಶ್ ತಳವಾರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಅಂದಪ್ಪ ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ.